ಲಕ್ಷ್ಮೀ ನಿವಾಸ ಹಾಗೆ ಅಮೃತಧಾರೆ ಸೀರಿಯಲ್ ಇವೆರಡು ಜೀ ಕನ್ನಡದ ಅತ್ಯಂತ ಜನಪ್ರಿಯ ಧಾರಾವಾಹಿಗಳು. ಟಿಆರ್ಪಿ ರೇಸ್ನಲ್ಲೂ ಈ ಸೀರಿಯಲ್ಗಳು ಮುಂದಿವೆ. ಡುಮ್ಮು ಸರ್ ಹಾಗೆ ಭೂಮಿಕಾ ವೀಕ್ಷಕರ ಫೇವರೇಟ್ ಕಪಲ್. ಇನ್ನು ಲಕ್ಷ್ಮೀ ನಿವಾಸದ ಸಿದ್ದೇಗೌಡರು ಹಾಗೆ ಭಾವನ ಜೋಡಿಗೆ ಸಪರೇಟ್ ಫ್ಯಾನ್ಸ್ ಇದ್ದಾರೆ. ಆದ್ರೀಗ ಈ ಎರಡು ಸೀರಿಯಲ್ನ ವೀಕ್ಷಕರಿಗೆ ದೊಡ್ಡ ಶಾಕ್ ಕೊಟ್ಟಿದೆ ಜೀ ವಾಹಿನಿ. ಇದೀಗ ಲಕ್ಷ್ಮೀ ನಿವಾಸದ ಭಾವನ ಪಾತ್ರಕ್ಕೆ ಹೊಸ ಎಂಟ್ರಿ ಆಗಿದೆ. ಅಮೃತಧಾರೆ ಸೀರಿಯಲ್ನ ನಾಯಕಿ ಛಾಯಾ ಸಿಂಗ್ ಭಾವನಾ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಹಾಗಾದ್ರೆ ಭೂಮಿಕಾ ಪಾತ್ರಧಾರಿ ಛಾಯಾ ಸಿಂಗ್ ಅಮೃತಧಾರೆ ಸೀರಿಯಲ್ ಬಿಟ್ರಾ? ಸಡನ್ ಆಗಿ ಲಕ್ಷ್ಮೀ ನಿವಾಸ ಸೀರಿಯಲ್ಗೆ ಹೋಗಿದ್ಯಾಕೆ? ದಿಶಾ ಮದನ್ ಕತೆ ಏನು? ಈ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಜೀ ಕನ್ನಡದಲ್ಲಿ ಪ್ರಸಾರವಾಗ್ತಿರುವ ಲಕ್ಷ್ಮೀ ನಿವಾಸ ವೀಕ್ಷಕರ ಅಚ್ಚುಮೆಚ್ಚಿನ ಸೀರಿಯಲ್. ಹಲವು ಕಥೆಗಳ ಸಂಗಮವಾಗಿರುವ ಲಕ್ಷ್ಮೀ ನಿವಾಸ ತುಂಬು ಕುಟುಂಬದ ಸುಂದರ ಸಾಮಾಜಿಕ ಕಥಾ ಹಂದರವುಳ್ಳ ಸೀರಿಯಲ್. ಇಲ್ಲಿಯ ಪ್ರತಿಯೊಂದು ಪಾತ್ರಗಳು ಜನರ ಮೆಚ್ಚುಗೆಯನ್ನ ಪಡೆದುಕೊಂಡಿದೆ. 5 ಮಕ್ಕಳ ಪೋಷಕರಾಗಿರುವ ಲಕ್ಷ್ಮಿ ಮತ್ತು ಶ್ರೀನಿವಾಸ ದಂಪತಿಗೆ ಸುಂದರವಾದ ಮನೆ ಕಟ್ಟಬೇಕು ಅನ್ನೋದು ಕನಸು. ಇದರ ಜೊತೆಯಲ್ಲಿಯೇ 3 ಹೆಣ್ಣು ಮಕ್ಕಳ ಮದುವೆ ಜವಾಬ್ದಾರಿಯು ಲಕ್ಷ್ಮಿ ಶ್ರೀನಿವಾಸ ದಂಪತಿ ಮೇಲಿರುತ್ತೆ. ಇದೀಗ ಎಲ್ಲಾ ಮಕ್ಕಳ ಮದುವೆ ಆಗಿದೆ. ಇನ್ನೇನು ಲಕ್ಷ್ಮಿ ಶ್ರೀನಿವಾಸ್ ಮನೆ ಕಟ್ಟೋದು ಮಾತ್ರ ಬಾಕಿ ಇದೆ. ಸೀರಿಯಲ್ ಆರಂಭವಾದಾಗಿಂದ ಇದುವರೆಗೂ ಕೇವಲ 2 ಪಾತ್ರಗಳ ಬದಲಾವಣೆಯಾಗಿದೆ. ಧಾರಾವಾಹಿ ಆರಂಭವಾದ ಕೆಲವೇ ದಿನಗಳಲ್ಲಿ ಸಿಂಚನ ಪಾತ್ರಕ್ಕೆ ಬೇರೆ ಕಲಾವಿದರ ಆಗಮನವಾಯಿತು. ಇತ್ತೀಚೆಗಷ್ಟೇ ಖುಷಿಯಾಗಿ ನಟಿಸುತ್ತಿದ್ದ ಮಗು ಕೂಡ ಬದಲಾಗಿದೆ. ಇದೀಗ ಈ ಸೀರಿಯಲ್ ರೀಮೇಕ್ ಆಗ್ತಿದೆ. ಜೀ ತಮಿಳಿನಲ್ಲಿ ಲಕ್ಷ್ಮೀ ನಿವಾಸ ಸೀರಿಯಲ್ ಪ್ರಸಾರವಾಗಲಿದೆ. ಇದೀಗ ಲಕ್ಷ್ಮೀ ನಿವಾಸ ತಮಿಳಿನಲ್ಲಿ ಕನ್ನಡ ನಟ ನಟಿಯರು ಕಾಣಿಸಿಕೊಂಡಿದ್ದಾರೆ. ಹೌದು, ಕನ್ನಡದಲ್ಲಿ ಸೀರಿಯಲ್ ಸಕ್ಸಸ್ ಆಗ್ತಿದ್ದಂತೆ ತಮಿಳು ಭಾಷೆಯಲ್ಲಿ ಸೀರಿಯಲ್ ರೀಮೇಕ್ ಆಗ್ತಿದೆ. ಇದರ ಪ್ರೋಮೋ ರಿಲೀಸ್ ಆಗಿದೆ. ತಮಿಳಿನಲ್ಲಿ ಕನ್ನಡದ ರೀತಿಯಲ್ಲಿ ಈ ಪ್ರೋಮೋ ಸಹ ಬಿಡುಗಡೆಗೊಳಿಸಲಾಗಿದೆ. ಜೀ ತಮಿಳು ವಾಹಿನಿ ಈ ಧಾರಾವಾಹಿಗೆ ಗಟ್ಟಿ ಮೇಳಂ ಅಂತ ಹೆಸರಿಟ್ಟಿದೆ. ಅಷ್ಟೇ ಅಲ್ಲ, ಈ ಸೀರಿಯಲ್ನಲ್ಲಿ ಯಾವ ಪಾತ್ರದಲ್ಲಿ ಯಾರ್ಯಾರು ನಟಿಸಲಿದ್ದಾರೆ ಅನ್ನೋದು ಕೂಡ ರಿವೀಲ್ ಆಗಿದೆ. ಸೀರಿಯಲ್ನಲ್ಲಿ ಲಕ್ಷ್ಮಿ, ಶಿವರಮಣ್, ತುಳಸಿ, ವೆತ್ರಿ, ಮಹೇಶ್, ಅಂಜಲಿ ಪಾತ್ರಗಳನ್ನ ಪರಿಚಯಿಸಲಾಗಿದೆ. ಗಟ್ಟಿ ಮೇಳಂನಲ್ಲಿ ಛಾಯಾ ಸಿಂಗ್ ನಾಯಕಿಯಾಗಿ ಕಾಣಿಸಿಕೊಂಡಿದ್ದಾರೆ. ಹೌದು, ಲಕ್ಷ್ಮೀ ನಿವಾಸ ಕನ್ನಡ ಸೀರಿಯಲ್ನಲ್ಲಿ ದಿಶಾ ಮದನ್ ಭಾವನಾ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಆದ್ರೆ ತಮಿಳಿನ ರೀಮೇಕ್ ಧಾರಾವಾಹಿಯಲ್ಲಿ ಛಾಯಾ ಸಿಂಗ್ ನಟಿಸಿರೋದು ಖಚಿತವಾಗಿದೆ. ಈಗಾಗಲೇ ಕನ್ನಡದ ಅಮೃತಧಾರೆ ಧಾರಾವಾಹಿಯಲ್ಲಿ ಭೂಮಿಕಾ ಆಗಿ ಛಾಯಾ ಸಿಂಗ್ ನಟಿಸುತ್ತಿದ್ದಾರೆ. ಇನ್ನು ಅಮೃತಧಾರೆ ಸೀರಿಯಲ್ ಆನಂದ್ ಪಾತ್ರಧಾರಿ ಈ ಸೀರಿಯಲ್ನಲ್ಲಿ ವೆಂಕಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಅಪರ್ಣಾ ಪಾತ್ರಧಾರಿ ಸ್ವಾತಿ ರಾಯಲ್ ಕೂಡ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ನಮಸ್ಕಾರ.